ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹದಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವಿದ್ದೇವೆ. ಎಸ್ ಪಿ ರಾಮಚಂದ್ರಪ್ಪ ಅವರು ಮಾಜಿ ಶಾಸಕರು, ಜಗಳೂರು ವಿಧಾನಸಭಾ ಕ್ಷೇತ್ರದವರು. ಈಗಾಗಲೇ ಮತದಾನ ಸಾಕಷ್ಟು ವಿಜೃಂಭಣೆಯಿಂದ ಮತದಾರರು ಬಂದು ಮತ ಚಲಾವಣೆ ಮಾಡ್ತಾ ಇದ್ದಾರೆ ಸರ್. ತಾವು ಕೂಡ ನೋಡ್ತಾ ಇದ್ದೀರಿ ದೃಶ್ಯವನ್ನು, ಏನು ಹೇಳ್ತೀರಿ ಸರ್? ಖಂಡಿತ ಇದು ಮುಂಬರ್ತಕ್ಕಂಥ 28ನೇ ಚುನಾವಣೆ ದಿಕ್ಸೂಚಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಯಾಕಪ್ಪ ಅಂದರೆ ಎಲ್ಲ ಉತ್ಸವದಿಂದ ಬಿ ಜೆ ಪಿ ನಿಜವಾಗ್ಲೂ ನಮ್ಮ ಕಾರ್ಯಕರ್ತರು ನೋಡ್ರಿ ಇಷ್ಟು ದಂಡೆ ಐತೆ ನಮಗೆ. ಅಷ್ಟು ಎಲ್ಲಿ ಹೋದರೂ ನಮ್ಮ ಕಾರ್ಯಕರ್ತರ ಪಡೆ ಇದೆ. ಇವತ್ತು ನಿಂತಿದ್ದು ಓಟ್ ಮಾಡಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ನಾವು ದಕ್ಷಿಣದಲ್ಲಿ ಜಯ ಸಾಧಿಸ್ತೀವಿ. ಎಲ್ಲ ಜನರ ಪ್ರೀತಿ ವಿಶ್ವಾಸ ಗಳಿಸಿದಂಥ ಶ್ರೀನಿವಾಸ ದಾಸ್ಕರ್ ಗೆಲ್ತಾರೆ ಈ ಸಲ. ಖಂಡಿತ ಅವ್ರು ನನಗಿಂತ ಜಾಸ್ತಿ ನಿಮಗೆ ಮಾಧ್ಯಮದ ಸ್ನೇಹಿತರು ನೋಡಿರ್ತೀರಿ. ಇವತ್ತು ಯಾವ ಥರ ಗಾಳಿ ಬೀಸ್ತಾ ಇದೆ, ಯಾವ ಥರ ಇದೆ ಅಂತ ನಮ್ಗೆ ಗೊತ್ತಿದೆ. ಆದ್ದರಿಂದ ಬಿ ಜೆ ಪಿಗೆ ಜಯ 100% ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿರ್ತಕ್ಕಂಥ ಯುವಕರಿಗೆ ಏನು ಹೇಳ್ತೀರಿ ಸರ್? ಇನ್ನೂ ಮತದಾನ ಮಾಡ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ. ಬೇಗ ಖಂಡಿತ ಹೇಳ್ತೀನಿ ಸರ್. ಯುವಕರು ನಮಗೆ ಹೇಳ್ತಾ ಇದ್ದಾರೆ ಸರಿಯಾಗಿ ಕೆಲಸ ಮಾಡ್ರಿ ಅಂತೇಳಿ. ಅಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ. ಯುವಕರ ಬಗ್ಗೆ ನಮ್ಗೆ ಅಪಾರವಾದ ನಂಬಿಕೆ ಇದೆ, ಅವ್ರ ಮೇಲೆ ವಿಶ್ವಾಸ ಇದೆ. ಅವರೇ ನಮ್ಮ ಜಯದ ಸೂತ್ರಧಾರಿಗಳು ಅಂತೇಳಿ ತಪ್ಪಾಗಲಾರ್ದು. ಈ ಸತಿ ಭಾರತ್ ಕಾಲೋನಿಯ 9 ಬೂತ್ಗಳಲ್ಲಿ ಚುನಾವಣೆ ನಡೀತಿದೆ. ಉಪಚುನಾವಣೆ ಶಾಂತ ರೀತಿಯಿಂದಾಗಿ ನಡೀತಿದೆ, ಎಲ್ಲ ಸಮಾಧಾನದಾಗ ನಡೀತಿದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥ ಅವರು ಈ ಭಾರತ್ ಕಾಲೋನಿಯ 9 ಬೂತ್ಗಳಲ್ಲಿ ಅತಿ ಹೆಚ್ಚು ಲೀಡ್ಗಳನ್ನು ಕೊಡ್ತಾರೆ ಅಂತ ನಾವು ಭಾವಿಸಿದೆ. ಜನ ಮತದಾರರು. ಅಂದರೆ ನಿಮ್ಮ ಭಾಗದಲ್ಲಿ ಎಷ್ಟು ಜನ ಮತದಾರರು ಬರ್ತಾರೆ ಸರ್? ಈ ಭಾಗದಲ್ಲಿ 8,000 ಮತದಾರರು ಬರ್ತಾರೆ. 8,000 ಮತದಾರರು ಬರುತ್ತೆ. ಬೆಳಗ್ಗೆಯಿಂದ ನಿಮ್ಮ ಅಂದಾಜಿಗೆ ಈಗಾಗಲೇ ತಮಗೂ ಕೂಡ ಮಾಹಿತಿ ಸಿಕ್ಕಿರುತ್ತೆ. ಎಷ್ಟು ಜನ ಮತದಾರರಿಗೆ ಈಗ 20% ಪೋಲಿಂಗ್ ಆಗಿದೆ. ಈಗ 20% ಪೋಲಿಂಗ್ ಆಗಿದೆ. ಈಗ ಮತದಾರನ ಏನು ಬೇರೆ ಬೇರೆ ಭಾಗದಲ್ಲಿ ಇರ್ತಕ್ಕಂಥ ಮತದಾರನ ಕರ್ಕೊಂಡ್ ಬರ್ಲಿಕ್ಕೆ ಏನು ವ್ಯವಸ್ಥೆ ಮಾಡಿದ್ರೆ ಏನಾದ್ರು? ಇಲ್ಲ, ಮತ ಬಾಂಧವರಿಗೆ ಇಲ್ಲಿ ಹತ್ರ ಇರೋದ್ರಿಂದ ಕೆಲವು ಭಾಗದಲ್ಲಿ ಸ್ವಲ್ಪ ದೂರ ಇರೋದ್ರಿಂದ ಒಂದಿಷ್ಟು ಆಟೋ ವ್ಯವಸ್ಥೆ, ಸ್ವಲ್ಪ ಓಡಾಡಕ್ಕೆ ಅನುಕೂಲ ಒಂದು ಮಾಡಿಕೊಟ್ಟಿದ್ದೀವಿ ಸಮರ್ಥ ಅವರು. ಅಂದ್ರೆ ಈಗಾಗಲೇ 20% ಮತದಾನ ಆಗಿದೆ ಅಂತ ಹೇಳ್ತಿದ್ರಲ್ಲ, ಇನ್ನು ಕೂಡ ಯುವಕರೆಲ್ಲ ಮತದಾನ ಮಾಡ್ಲಿಕ್ಕೆ ಬಂದಿದ್ರೆ? ಯುವಕರಕ್ಕಿನ್ನ ಈಗ ಹೆಚ್ಚಿನಾಗಿ ವಯಸ್ಸಾದವರು ಹಿರಿಯರೇ ಮತದಾನಕ್ಕೆ ಮೊದಲ ಬಂದಿದ್ದಾರೆ. ಇನ್ನು ಯುವಕರು ಇನ್ನು ಲೇಟ್ ಮಾಡ್ತಿದ್ದಾರೆ. ಹಂಗ ನೋಡಿದರೆ ಹಿರಿಯರೇ ಫಸ್ಟ್ ಮತದಾನ ಮಾಡಿದ್ದಾರೆ. ಇವತ್ತು ಹಿರಿಯರೇ ಮೊದಲೇ ಬಂದು ಮತದಾನ ಚಲಾವಣೆ ಮಾಡಿದ್ದಾರೆ. ನಿಜವಾಗ್ಲೂ ಆಶ್ಚರ್ಯಕರ ವಿಚಾರ ಏನಂದ್ರೆ ಯುವಕರಕ್ಕಿಂತ ಮುಂಚೆ ಯಜಮಾನರುಗಳೇ ಮತದಾನ ಮಾಡಿದ್ದಾರೆ. ಯುವಕರು ಕಲಿಬೇಕು. ಯಜಮಾನರುಗಳು ಮತದಾನ ಮಾಡೋದನ್ನು ನೋಡಿದ್ರೆ ಯುವಕರು ಕಲಿಬೇಕಾಗಿದ್ದಾರೆ. ಇನ್ನು ಈಗಾಗಲೇ ದಾವಣಗೆರೆ ಜಿಲ್ಲಾಡಳಿತ ಕೂಡ ಎಲ್ಲ ಪ್ರತಿಯೊಂದು ಕೂಡ ಸಜ್ಜ ಮಾಡಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ವಿಕಲಚೇತನರಿಗೆ ಒಂದು ಆಸನ ವ್ಯವಸ್ಥೆ ಆಗಲಿ, ಒಂದು ಚೇರಿನ ವ್ಯವಸ್ಥೆ ಆಗಿರ್ಬೋದು, ಗಾಡಿ ವ್ಯವಸ್ಥೆಗಳೆಲ್ಲ ಮಾಡಿದ್ದಾರೆ. ಈಗೆಲ್ಲ ಒಂದು ತಮ್ಮ ಏರಿಯಾ ಭಾಗದಲ್ಲಿ ಎಲ್ಲ ಮತದಾರರು ಕೂಡ ಇನ್ನೂ ಮತದಾನ ಮಾಡ್ಲಿಕ್ಕೆ ಬರ್ಲಿಕ್ಕೆ ಏನು ಹೇಳ್ತೀರಿ? ಈಗ ಎಲ್ಲರಿಗೂ ಮತ ಬಂದವರಿಗೆ ಹೇಳ್ತಿದ್ದೀವಿ, ಬಂದು ಮತದಾನ ಮಾಡಿ, ನಿಮ್ಮ ಹಕ್ಕನ್ನು ಚಲಾವಣೆ ಮಾಡಿರಿ. ಇಲ್ಲಿ ಯಾರೇ ಅಭ್ಯರ್ಥಿ ಆಗಿರಲಿ ನಿಮ್ಮ ಹಕ್ಕನ್ನು ಫಸ್ಟ್ ಚಲಾವಣೆ ಮಾಡಿರಿ ಅಂತ ನಾವು ಜನಗಳೆಲ್ಲ ಮನೆಗೆ ಹೋಗಿ ಕೇಳ್ಕೊಳ್ತಿದ್ದೀವಿ. ಗಣೇಶ್ ಹುಲ್ಮನೆ, ಮಾಜಿ ಪಾಲಿಕೆ ಸದಸ್ಯರು. ನಮ್ಮ ಸಮರ್ಥರ ಪರವಾಗಿ ನಾವು ನಿಂತು ಇದ್ದೀವಿ. ಈ ಸತಿ ನಮ್ಮ ಸಮರ್ಥ ಅವರು ಸುಮಾರು ಒಂದು 33,000-35,000 ಅಂತರದಲ್ಲಿ ಗೆಲ್ಲುತ್ತಾರನ್ನ ನಮ್ಗೆ ವಿಶ್ವಾಸ ಇದೆ. ಹದಡಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ 33 ಹಳ್ಳಿ ಬರ್ತವೆ. ಗ್ರಾಮಾಂತರ 33 ಹಳ್ಳಿ ಒಳಗೂ 50% ಮೇಲೆ ಮತದಾನ ಆಗೈತಿ. ನಮ್ಮೂರಾಗ ಒಂದು ಬೂತು 70 ಮೇಲೆ ಆಗೈತಿ. ಇನ್ನಿದ್ದು 50-60 ಆಗಿದ್ದಾವೆ. ಮತದಾನ ಇನ್ನೂ ಆಗ್ತೈತಿ. ಒಟ್ಟು ಓವರಾಲು ನಮ್ಮ ಹದಡಿ ಗ್ರಾಮ ಪಂಚಾಯತಿ 80 ಮೇಲೆ ಆಗುತ್ತೆ. 80% ಮೇಲೆ ಆಗುತ್ತೆ. ಈಗ ಇನ್ನೂ ಸಾಯಂಕಾಲ 6 ಗಂಟೆವರೆಗೂ ಕೂಡ ಟೈಮಿಂಗ್ ಇದೆ. ಈಗಾಗಲೇ 80% ಆಗಿದೆ ನಿಮ್ಮ ಭಾಗದಲ್ಲಿ? 80% ಆಗಿಲ್ಲ ಸರ್, 70% ಒಂದು ಬೂತ್ ಆಗೈತಿ. 60% ಇನ್ನು ಬೇರೆ ಬೂತ್ಗಳಾಗಿದ್ದಾವೆ. ಸಾಯಂಕಾಲ ಬೂತ್ ಕ್ಲೋಸ್ ಆಗೋ ವರ್ಷದಿಗೆ 85%. ಕಳೆದ ಬಾರಿಗೆ ಎಷ್ಟಾಗಿತ್ತು ಸರ್? ಕಳೆ ಬಾರಿನೂ ಸೇಮ್ ಆಗುತ್ತೆ. 7 to 80 ಆಕತಿ. ಗ್ರಾಮಾಂತರದ ಯಾವುದೇನು ತೊಂದರೆ ಇಲ್ಲ, ಎಲ್ಲ ಭಾಗಕ್ಕೂ ಆಕತಿ. ಈ ಬಾರಿನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ? ಜಾಸ್ತಿ ಆಗುತ್ತೆ. ಹುಮ್ಮಸ್ನೇ ಆಗತ್ತಾರೆ. ತಾವು ಕೂಡ ಮತದಾನ ಚಲಾವಣೆ ಮಾಡಿ ಬಂದ್ರೆ? ಫಸ್ಟ್ ಮತದಾನ ನಮ್ಮದೇ 7 ಗಂಟೆಗೆ. ಈಗ ಅಂದ್ರೆ ಯುವಕರೆಲ್ಲ ಬರ್ತಾ ಇದಾರೆ ಮತದಾನ ಹಾಕ್ಲಿಕ್ಕೆ? ಗುಂಪು ಕಟ್ಕೊಂಡ್ ಬರ್ತಿದಾರೆ. ಒಬ್ಬರಿಬ್ರು ಅಲ್ಲ, ಗುಂಪು ಕಟ್ಕೊಂಡ್ ಬರ್ತಿದ್ದಾರೆ. ಏನಂತಂದ್ರೆ ಯುವಕರದ್ರಿಂದ ಯುವಕ ಓಟ್ ಹಾಕಂತ ಬರ್ತಿದ್ದಾರೆ. ಮತದಾನ ಡಬ್ಬಿ ಒಳಗೆ ಏನ್ ಹಾಕ್ತಾರೋ ಭಗವಂತ ಅವ್ರ ಹಕ್ಕನ್ನ ಚಲಾವಣೆ ಮಾಡ್ತಾರೆ. ಅದು ಖುಷಿ ಆಗ್ತೈತಿ. ಎಷ್ಟು ವರ್ಷ ಆಯ್ತು ಸರ್ ಅಂದ್ರೆ ಮತದಾನ ಮಾಡ್ಲಿಕ್ಕೆ? 15 ವರ್ಷ ಆಯ್ತು. 15 ವರ್ಷ ಅಂದ್ರೆ 3 ಚುನಾವಣೆ ಮತದಾನ ಮಾಡಿದ್ರೆ ಅಥವಾ ಹೇಗೆ? 3 ಚುನಾವಣೆ. MLA ಚುನಾವಣೆಗೆ 3 ಸರಿ? 4ನೇ ಚುನಾವಣೆ ಇದೆ. ಓಕೆ ಸರ್. ಈಗ ನಿಮ್ಮ ಗ್ರಾಮೀಣ ಭಾಗದಲ್ಲಿ ಹೇಗಿದೆ ಸರ್? ಎಲ್ಲ ಯುವಕರೆಲ್ಲ ಬಂದು ಮತದಾನ ಮಾಡ್ತಾವ್ರ? ವಾಲಂಟಿಯರ್ ಯುವಕರ ಬಂದು ಮಾಡ್ತಿದಾರಲ್ಲ ಕಾಂಗ್ರೆಸ್ಗೆ. ಎಲ್ಲ ನಾವು ಯಾರಿಗಂತ ನೀವು ಹೇಳ್ತೀರಿ? ವಾಲಂಟಿಯರ್ ಬಂದು ಮಾಡ್ತಿದಾರೆ. ಈ ಸತಿ ವರ್ಷಕ್ಕಿಂತ ಈ ಸತಿ ಭಾಳ ಕ್ರೋಡ್ ಐತಿ, ಭಾಳ ಚೆನ್ನಾಗೈತೆ.
ಅಲ್ಲೇ ಚೆನ್ನಾಗೈತಿ ಇವಾಗ. ನಿಮ್ಮ ಭಾಗದಲ್ಲೆಲ್ಲ ವಯಸ್ಸಾದಂಥವ್ರೆಲ್ಲ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ ಬರ್ಲಿಕ್ಕೆಲ್ಲ ಗಾಡಿ ವ್ಯವಸ್ಥೆ ಮಾಡಿದೀವಿ, ಆಟೋಗಳೆಲ್ಲ ಮಾಡಿದೀವಿ. ಆಟ ಕೊನೆಗೆ ಅವರೇ ಗಾಡಿಯಲ್ಲಿ ಬಂದು ಹಾಕಿ ಹೋಗುವಂತ ಪರಿಸ್ಥಿತಿ, ಅವರೇ ಬಂದು ಹಾಕಿ ಹೋಗ್ತಿದ್ದಾರೆ. ಬಿಸಿಲು ಬೇರೆ, ಬಿಸಿಲಲ್ಲಿ ಕೂಡ ಬರ್ತಾ ಇದ್ದಾರೆ ಜನ. ಮತ್ತೆ ಸಮರ್ಥವಾಗಿ ಗೆಲ್ಸ್ಬೇಕಂತಂದೇಳಿ ವಾಲಂಟಿಯರ್ ಅವರೇ ಬಂದು ಹಾಕಿ ಹೋಗ್ತಿದ್ದಾರೆ ಓಟ್. ಅಜ್ಜಿ, ನೀವು ಮತದಾನ ಹಾಕಿದಿರಿ, ಎಷ್ಟು ವರ್ಷ ತಮ್ಗೆ? ನಾವು ಓದಿದ್ದೇವ ತೋರಿಸಿ, ಹಾಕಿದ್ರ ಮತದಾನ? ಹಾಕಿದ್ವಿ. ಓಕೆ. ಯಾಕಂದ್ರೆ ಎಲ್ಲ ಯುವಕರು ಎಷ್ಟೋ ಜನ ಆಮೇಲೆ ಬರ್ತೇನೆ ಅಂತ ಹೇಳ್ತಾ ಇದ್ರು. ನೀವು ಇವಾಗ್ಲೇ ಬಂದು ಬಿಸಿಲಲ್ಲಿ ಬೇರೆ ಮತದಾನ ಮಾಡಿದ್ರಿ. ಬಂದಿವಪ್ಪ, ಬಿಟ್ಕೋಬಾರ್ದು ಓಟ. ಹೌದು, ಹಾಕ್ಬೇಕು. ಹಾಕಿದ್ವಿ. ಯಾರಿಗಾದ್ರೂ ಹಾಕ್ಬೇಕು. ಯಾರಿಗಾರ ಹಾಕ್ಸಿ ನಾಲ್ಕಾರು ಬರೋದು. ಮತದಾನ ಚಲಾವಣೆ ಮಾಡ್ಬೇಕು. ಹ್ಮ್, ಈಗ ಇಲ್ಲಿರ್ತಕ್ಕಂಥ ಯುವಕರಿಗೆ ಏನ್ ಹೇಳ್ತೀರಿ? ಬಂದು ಮತದಾನ ಮಾಡಿ ಅಂತ ಹೇಳ್ತೀರಾ? ಯಾರಿಗೆ? ಯುವಕರಿಗೆ, ಹುಡುಗರಿಗೆ ಏನ್ ಹೇಳ್ತೀರಿ? ಬಂದು ಮತದಾನ ಮಾಡಿ ಅಂತ ಹೇಳಿ, ಮುಂದಾನ ಮಾಡೋದು ಯಾಕ? ಬಂದು ಮತ ಹಾಕ್ಲಿಕ್ಕೆ ಹೇಳಿ ಅಂತ. ಅಂದ್ರೆ ಇಲ್ಲಿರ್ತಕ್ಕಂಥ ಅಜ್ಜಿ ಅವ್ರು ನೋಡಿ, ಸುಮಾರು 90 ವರ್ಷಗಳಾದ್ರೂ ಕೂಡ ಬಂದು ಮತದಾನ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥ. ಯಾಕಂದ್ರೆ ಈಗಿನ ಯುವಕರು ಸ್ವಲ್ಪ ಈಗಾಗಲೇ ತಾವು ಕೂಡ ಸಾಕಷ್ಟು ನೋಡ್ತಾ ಇರ್ತೀರಿ ಈ ರೀತಿ ಅಜ್ಜಿ ಅವ್ರನ್ನ ತಾವು. ಯಾಕಂದ್ರೆ ನೋಡ್ಬೇಕಾಗತ್ತೆ, ಅವ್ರು ಇಷ್ಟು ವರ್ಷ ಆದ್ರೂ ಕೂಡ ಬಂದು ಮತದಾನ ಅವರ ಏನು ಹಕ್ಕನ್ನ ಚಲಾವಣೆ ಮಾಡ್ಲಿಕ್ಕೆ ಈಗಾಗಲೇ ಬಂದಿರತಕ್ಕಂಥದ್ದು ಹದರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು. ಸರ್, ಈ ಸಲ ಭಾಳ ಯುವಕರಲ್ಲಿ ಭಾಳ ಉತ್ಸಾಹ ಇದೆ. ಸಲ ಪ್ರತಿ ಸಲ ನಾವು ಇಲ್ಲಿ ಇಷ್ಟೊಂದು ಎಲೆಕ್ಷನ್ ಮಾಡ್ಕೊಂಡ್ ಬಂದಿರೋದಕ್ಕೂ ಈ ಸಲದ ಒಂಥರ ಏನು ನಮ್ಮ ಯುವಕರಿಗೆ ಒಂಥರ ಹಬ್ಬ ಆಗಿಬಿಟ್ಟದೆ ಇದು. ಈ ಸಲ ಏನಾರು ಮಾಡಿ BJP ಗೆಲ್ಲಿಸ್ಲೇಬೇಕನ್ನೋ ಒಂದು ತೀರ್ಮಾನ ಮಾಡ್ಕೊಂಡು ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿ ಇಂಥ ಬಿಸಿಲಲ್ಲೂ ಯಾರು ಎಲ್ಲೂ ಹೋಗಿಲ್ಲ, ಇಲ್ಲೇ ನಿಂತ್ಕೊಂಡಿದ್ದು ಬರೋ ಎಲ್ಲ ಹೇಳ್ಕೊಂಡು ಓಟ್ ಹಾಕ್ಸ್ತಾ ಇದ್ದಾರೆ. ಹಾಗಾಗಿ ಒಳ್ಳೆ ಚೆನ್ನಾಗಿ ನಮ್ಮ BJPಗೆ ಇಲ್ಲಿ ಓಟ್ ಆಗಿದೆ ಸರ್. ಇಲ್ಲಿ ನಮ್ಮ ಗ್ರಾಮದ ಎಲ್ಲ ಜನರು ಭಾಳ ಉತ್ಸಾಹದಿಂದ ವಾಲಂಟಿಯರ್ಗೆ ಬಂದು ಮತದಾನ ಮಾಡ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ಇಷ್ಟು ಮತದಾನ, ಇಷ್ಟು ಬೇಗ 1% ಮತದಾನ ಆಗಿರೋದು ಇದೇ ಫಸ್ಟ್. ಅದಕ್ಕೆ ಕಾರಣ ನಮ್ಮ ದಾಸ್ ಕರಿಯಪ್ಪರ ಶ್ರೀನಿವಾಸ್ ಅಭ್ಯರ್ಥಿ ಆಗಿರೋದು. ಉಪಚುನಾವಣೆ ಅನ್ನೋದು ಒಂದು, ಜೊತೆಗೆ ಒಬ್ಬ ಜನಸಾಮಾನ್ಯ, ಹಿಂದುಳಿದ ಮತ್ತು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಎಲೆಕ್ಷನ್ಗೆ ನಿಂತಿದ್ದಾರಲ್ಲ, ಸಿದ್ದರಾಮಯ್ಯವ್ರು ನಮ್ಮ ಊರಿಗೆ ಬಂದ ಒಂದು ಮಾತು ಹೇಳೋಗಿದ್ದಾರೆ, ಸಾವುಕಾರನ ಮಗನ ಸೋಲಿಸ್ರಿ, ಬಡವನ ಮಗನ ಗೆಲ್ಲಿಸ್ರಿ ಅಂತ. ಅದಕ್ಕೆ ನಾವೆಲ್ಲರೂ ಸೇರಿ ಬಡವನ ಮಗ ಆಗಿರ್ತಕ್ಕಂಥ ದಾಸ್ ಕರಿಯಪ್ಪರನ್ನ ಗೆಲ್ಸಕ್ಕಂತ ಪಣ ತೊಟ್ಟಿದ್ದೇವೆ. ಮುಖ್ಯಮಂತ್ರಿ ಮಾತಿಗೆ ಬೆಲೆ ಕೊಡಬೇಕಲ್ಲ ನಾವು. ಸಾವುಕಾರ ಮಗನ ಸೋಲಿಸ್ಲೇಬೇಕು, ಬಡವನ ಮಗನ ಗೆಲ್ಲಿಸ್ಲೇಬೇಕು. ಅದಕ್ಕೆ ಇಷ್ಟು ಪರ್ಸೆಂಟೇಜ್ ಮತದಾನ ಆಗ್ತಾರೆ. ಯಾಕಂದ್ರೆ ಇಲ್ಲಿ ಎಲ್ಲ ಅಹಿಂದವರೇ ಇರೋದು. ಅಹಿಂದ ಅಂದರೆ ಬರೀ ಕಾಂಗ್ರೆಸ್ ಅಂತಲ್ಲ, ಅಹಿಂದ ಅಂದರೆ BJPಲೂ ಇದ್ದೀವಿ. ಬಡವನ ಮಗನ ಗೆಲ್ಲಿಸ್ತೀವಿ, ಅಹಿಂದದ್ರೆ ಎಲ್ಲೇ ನಿಲ್ಲಿ ಅವ್ರನ್ನ ಗೆಲ್ಲಿಸ್ತೀವಿ ಅನ್ನೋ ಒಂದು ಇದಕ್ಕೆ ನಮ್ಮ ಗ್ರಾಮದ ಜನ ವಾಲಂಟಿಯರಿಯಾಗಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಮತದಾನ ಮಾಡ್ತಾ ಇದ್ದಾರೆ. ಭಾಳ ಖುಷಿ ಆಯಿತು. ಫಸ್ಟ್ ಟೈಮ್ ವೋಟ್ ಹಾಕಿರೋದು ನಾವು ಕೂಡ. ಭಾಳ ಖುಷಿ ಆಯಿತು. ಸ್ಕೂಲಲ್ಲಿ ID ಕಾರ್ಡ್ ನೋಡ್ತಾ ಇದ್ದೆ, ಇವಾಗ ಸದ್ಯಕ್ಕೆ ಇದು ವೋಟರ್ ID ಇದೆ ನಮ್ಮ ಹತ್ರ. ಭಾಳ ಖುಷಿ ಆಯಿತು. ನಾವು ಕೂಡ ವೋಟ್ ಹಾಕ್ತೀವಿ ಅಂತ ID ಕಾರ್ಡ್ ಮಾಡಿಸಿದ್ವಿ. ಇವಾಗ ನಮ್ಮ ಡ್ರೀಮ್ ಸಕ್ಸಸ್ಫುಲ್ ಆಯಿತು. ಚೆನ್ನಾಗಿ ಖುಷಿ ಆಯಿತು. ಎಲ್ಲರೂ ಬಂದು ವೋಟ್ ಹಾಕ್ರಿ, ಚೆನ್ನಾಗಿದೆ. ಸೆಲೆಕ್ಟ್ ಮಾಡಿರಿ, ನೀವು ಕೂಡ ಸೆಲೆಕ್ಟ್ ಮಾಡಿ ವೋಟ್ ಹಾಕ್ರಿ. ಖುಷಿ ಅನಿಸುತ್ತೆ. ಥ್ಯಾಂಕ್ ಯು, ಅಷ್ಟೇ ಹೇಳೋದು. ಪ್ರಮುಖವಾಗಿ ಮುಂಚೆ ಎಲ್ಲ ನಿಮ್ಮ ತಂದೆ ತಾಯಿಯವರು ಹೇಳ್ತಾ ಇದ್ರು, ನಾವು ಮತದಾನಕ್ಕೆ ಹೋಗ್ತೇವೆ, ಈ ರೀತಿ ಮತ ಹಾಕ್ತೇವೆ, ಯಾವುದೇ ಒಂದು ಪಕ್ಷಕ್ಕೆ ನಾವು ಮತ ಹಾಕಬೇಕಾದ್ರೆ ಅಂದರೆ ನಮ್ಮಿಂದ ಅವರೆಲ್ಲ ಗೆದ್ದು ವಿಧಾನಸಭೆಗೆ ಹೋಗ್ತಾರೆ ಅಂತೇಳಿ ಕೇಳ್ತಿದ್ರಿ. ಈಗೆಲ್ಲ ನೀವೇ ಬಂದು ಮತದಾನ ಚಲಾವಣೆ ಮಾಡ್ತಿದ್ರಿ, ಹೇಗೆ ಅನಿಸ್ತಮ್ಮ ನಿಮಗೆ? ಖುಷಿ ಆಯಿತು ಅಷ್ಟೇ. ನಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳ್ತೀನಿ, ಅವರು ಕೂಡ ಬಂದು ವೋಟ್ ಹಾಕ್ರಿ, ಚೆನ್ನಾಗಿ ಅನಿಸುತ್ತೆ. ಅಷ್ಟೇ ನಾವು ಹೇಳೋದು, ಬಂದು ವೋಟ್ ಹಾಕ್ರಿ. ಮತದಾನ ಹಕ್ಕು ತಮ್ಮ ಹಕ್ಕು, ಚಲಾವಣೆ ಮಾಡ್ಬೇಕಂತ ಹೇಳ್ತೀರಾ ನಿಮ್ಮ ಸ್ನೇಹಿತರಿಗೆ? ಹಾ, ಎಲ್ಲರೂ ಬಂದು ಮಾಡಬೇಕು. ಎಲ್ಲರೂ ಬಂದು ವೋಟ್ ಹಾಕ್ರಿ. ಈಗ ತಾವು ಕೂಡ ಈಗೇನು ವೋಟರ್ ID ಹಿಡ್ಕೊಂಡು ನಿಂತಿದ್ರಿ, ಹೇಗೆ ಫೀಲ್ ಅನಿಸ್ತಾ ಇದೆ ನಿಮಗೆ? ಬಹಳ ಖುಷಿ ಆಯ್ತು. ಅದು ಫೀಲೇ ಬೇರೆ. ಖಂಡಿತ. ಅದು ಫೀಲೇ ಬೇರೆ. ಫಸ್ಟ್ ಟೈಮ್ ಹಾಕಿರೋದು, ಅದು ಎಕ್ಸ್ಪೀರಿಯನ್ಸೇ ಬೇರೆ. ಎಲ್ಲರೂ ಬಂದು ವೋಟ್ ಹಾಕ್ರಿ, ಚೆನ್ನಾಗಿ ಅನಿಸುತ್ತೆ. ತಮ್ಮ ತಂದೆ ತಾಯಿ ಕೂಡ ಎಲ್ಲ ಬಂದು ಮತದಾನ ಮಾಡಿದ್ರೆ ಇವಾಗ? ಹಾ, ಎಲ್ಲರೂ ಬಂದು ಹಾಕಿದ್ದಾರೆ. ನಮ್ಮಣ್ಣ, ಅಕ್ಕ ಎಲ್ಲರೂ ಬಂದಿದ್ದಾರೆ ವೋಟ್ ಹಾಕಕ್ಕೆ. ನಿಮ್ಮ ಮನೆಯಲ್ಲಿ ಎಷ್ಟು ಮತ ಇದೆ ಟೋಟಲ್ ಆಗಿ? ಟೋಟಲ್ 16, 17 ಭಾಳ ಇದೆ. ನಮ್ದೆಲ್ಲ ಜಾಯಿಂಟ್ ಫ್ಯಾಮಿಲಿ ಇರೋದು. ಎಷ್ಟು ಜನ ಬಂದು ಮತದಾನ ಮಾಡಿದ್ರಿ? ಮನೆಯಲ್ಲೂ ಕೂಡ ಇನ್ನೂ ಬಂದಿಲ್ಲ, ಭಾಳ ಜನ ಬಂದು ಹಾಕಿದ್ದಾರೆ. ಮನೆಯಲ್ಲೂ ಇದೆ, ಅವರು ಕೂಡ ಬಂದು ಹಾಕ್ತಾರೆ. 8 ಮೆಂಬರ್ಸ್ ಹಾಕಿದ್ದಾರೆ ಅಷ್ಟೇ. ಅಂದ್ರೆ ಎಲ್ಲ ಬೆಳಿಗ್ಗೆನೆ ಬೇಗ ಬಂದು ಮತದಾನ ಮಾಡಿ? ಹಾ, ಬೆಳಗ್ಗೆ ಬಂದು ಹಾಕಿ ಹೋಗಿದ್ದಾರೆ ಎಲ್ಲರೂ. ಬೇರೆದವ್ರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಎಲ್ಲರೂ ಬಂದು ವೋಟ್ ಹಾಕ್ಬೇಕು. ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಖುಷಿ ಆಗುತ್ತೆ. ನಾವು ಕೂಡ ಸೆಲೆಕ್ಟ್ ಮಾಡ್ಬೇಕು, ನಾವು ಕೂಡ ಎಕ್ಸ್ಪೀರಿಯನ್ಸ್ ತಗೋಬೇಕು. ಅಷ್ಟೇ ಹೇಳೋದು.
ತಮನ್ನಾ ಅಂತ. ಥ್ಯಾಂಕ್ ಯು ಹಾ. ಇದಿಷ್ಟು ಮೊದಲನೇ ಮತದಾನ ಮಾಡಿರ್ತಕ್ಕಂಥ ತಮ್ಮಣ್ಣ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೋಧ, ಸಂಗಮ ಸತ್ಯಗೆರೆ, ಕರ್ನಾಟಕ ಟಿವಿ, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.